ಮೊದಲ ಪಟ್ಟಿ ಪ್ರಕಟವಾದ ನಂತರ ಆಗಿರುವ ಬಂಡಾಯದಿಂದ ಬಿಜೆಪಿ ಎಚ್ಚೆತ್ತಿದೆ. ಹಾಗಾಗಿ ಎರಡನೇ ಪಟ್ಟಿಯನ್ನು ಭಾಳ ಕಸರತ್ತು ಮಾಡ್ತಿದ್ದಾರಂತೆ. ಯಾವನು ಹೇಳ್ದು ನೀವು ಕಸರತ್ತು ಮಾಡಿದ್ರೆ ಅದು ಬಂಡಾಯ ಆಗಬಾರ್ದು ಅಂತ. ಅದು ಇದ್ದೇ ಇರುತ್ತೆ. ಕಳೆದ ರಾತ್ರಿ ಕಚೇರಿಯಲ್ಲಿ ಮಾಡಿದಾರಂತೆ, ತೀರ್ಮಾನ ಮಾಡಿದಾರಂತೆ. ಫೈನಲ್ ಪಟ್ಟಿನ ಶುಕ್ರವಾರ ಮಾಡ್ತಾರಂತೆ. ಈ ಮಧ್ಯೆ ಕುಮಾರಸ್ವಾಮಿ ಅವರು ಆಕ್ಷೇಪ ಎತ್ತಿದ್ರು, 2 ಸೀಟಿಗೆ ಇಷ್ಟೆಲ್ಲ ಮಾಡಬೇಕಿತ್ತ ಡ್ಯಾಶ್ ಅಥವಾ ಕೆಲವು ಕೋಆರ್ಡಿನೇಷನ್ ವಿಚಾರದಲ್ಲಿ ಎಲ್ಲ. ಅದಕ್ಕೆ ಈಗಿನ ಕೋಲಾರ ಅವ್ರಿಗೆ ಬಿಟ್ಕೊಡ್ತಾರಂತೆ, ಶೆಟ್ಟರ್ಗೆ ಬೆಳಗಾವಿ ಅಂತೆ. ಉತ್ತರ ಕನ್ನಡದಿಂದ ಏನು ಮಾಡಬೇಕು ಅಂತ ಚಿಂತೆಯಲ್ಲಿ ಇದ್ದಾರೆ ಅವರು. ಹಾಲಿ ಸದಸ್ಯ ಅನಂತಕುಮಾರ್ ಹೆಗಡೆ ಬದಲು ವಿಶ್ವೇಶ್ವರ ಹೆಗಡೆ ಕಾಗೇರಿ, ಚಕ್ರವರ್ತಿ ಸೂಲಿಬೆಲೆ, ಮಾಜಿ ಸಿಎಂ ರಾಮಕೃಷ್ಣ ಹೆಗಡೆ ಅವರ ಮೊಮ್ಮಗ ಶಶಿಭೂಷಣ್ ಹೆಗಡೆ, ಹೀಗೆ ಯಾರೊಬ್ರು ತಂದರೆ ಹಿಂಗಂತೆ ಅಂತೇನೋ ಐಡಿಯಾ ಅಂತೆ, ಗೊತ್ತಿಲ್ಲ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಮಂತ್ರಿ ಸುಧಾಕರ್ ಅಥವಾ ವಿಶ್ವನಾಥ್ MLA ಅವರ ಪುತ್ರ ಅಲ್ಲೋಕು ಯಾರು ಕೊಡಬೇಕು ಅಂತ ಅಲ್ಲೂ ಒಂದೇನೋ ಒಂದಂತೆ. ಚಿತ್ರದುರ್ಗ ರಾಯಚೂರಿನಲ್ಲೂ ಸ್ವಲ್ಪ ಗೋಜಲಿದೆ ಅಂತ ಹೇಳ್ತಿದ್ದಾರೆ, ಅಲ್ಲೂ ಅಂತಿಮ ಆಗಿಲ್ಲ. ಈ ಮಧ್ಯೆ ವಿಶ್ವನಾಥ್ ಅವರು ಸುಧಾಕರ್ ವಿರುದ್ಧನೇ ನನ್ನ ಮಗನಿಗೆ ಟಿಕೆಟ್ ಕೊಡ್ತಿದ್ರೆ ನನಗೆ ಕೊಡಿ ಅಂತ ಹೇಳಿದಾನೆ. ಆಮೇಲೆ ಮಂಡ್ಯ ಬಿಟ್ಟು ಚಿಕ್ಕಬಳ್ಳಾಪುರಕ್ಕೆ ಕೊಡಿ, ನಾನು ಪಕ್ಷಕ್ಕೋಸ್ಕರ ದುಡ್ದಿರೋನು, ನನ್ನ ಚಮಚ ಅಲ್ಲ, ಬಕೆಟ್ ಇಲ್ಲ, ಸುಳ್ಳದೋ ಎಲ್ಲರದಲ್ಲೂ, ಎಲ್ಲ ಪಾರ್ಟಿನಲ್ಲೂ. ಎಲ್ಲ ರಾಜಕಾರಣಿಗಳು ಅವರವರ ಜೀವನದ ಒಂದೊಂದು ಹಂತದಲ್ಲಿ ಚಮಚಗಳೇ ಮತ್ತು ಬಕೆಟ್ದಾರಿಗಳೇ. ಅವರವರ ಜೀವನದ ಒಂದೊಂದು ಹಂತದಲ್ಲಿ ನಾ ಹೇಳ್ತಿರೋದು. ಯಾವುದೋ ಸಂದರ್ಭಗಳಲ್ಲಿ ಖಂಡಿತ ಬರ್ಕೊಟ್ಬಿಡ್ತೀನಿ ಬೇಕಾದ್ರೆ ಅದನ್ನು. ಎಲ್ಲ ಒಂದೊಂದು ಹಂತದಲ್ಲಿ ಒಬ್ಬೊಬ್ಬರಿಗೆ ಬಕೆಟ್ಟು, ಇಲ್ದ್ರೆ ಒಬ್ಬೊಬ್ಬರಿಗೆ ಚಮಚಾನೆ, ಎಲ್ಲರೂ. ಅಂದ್ರೆ ಸ್ಥಾನಮಾನಗಳಿರಲ್ಲ, ಆಯಾಯ ಹಂತಕ್ಕದು ನಾ ಹೇಳ್ತಿರೋದು. ಪರ್ಮನೆಂಟ್ ಚಮಚಾಗಳು, ಪರ್ಮನೆಂಟ್ ಬಕೆಟ್ದಾರಿಗಳು ಅಂತ ನಾನು ಹೇಳಿಲ್ಲ. ಓಕೆ, ಸಮಯ ಸಂದರ್ಭ. ಹಾಂ. ಇನ್ನು ಸುಮಲತಾ ಅವರು ನಾನು ಮಂಡ್ಯ ಬಿಟ್ಟು ಚಿಕ್ಕಬಳ್ಳಾಪುರಕ್ಕೆ ಹೋಗಲ್ಲ ಅಂತಂದಿದ್ದಾರೆ. ಇರ್ಬೋದು, ಹಂಗಿದ್ರೆ ಅವ್ರಿಗೆ ಏನು ಮಾತು ಕೊಟ್ಟಿದ್ದಾರೋ ಅಥವಾ ಅವ್ರನ್ನ ಏನು ಮಾಡ್ತಾರೋ ಗೊತ್ತಿಲ್ಲ. ಹಾಗಾದ್ರೆ ಫೈನಲ್ ಆಗಿಲ್ಲ ಅಂತ ಹೇಳಿ ಗೊತ್ತಿಲ್ಲ. ಅದು ಏನಾದ್ರು ಒಂದು ಆಗಬೇಕಲ್ಲ, ಈಗ ನಾಳೆ ನಾಳಿದ್ರಲ್ಲಿ ಅದೇನಾಗತ್ತೆ ನೋಡೋಣ. ಬೆಳಗಾವಿನಲ್ಲಿ ಶಟರ್ ವಿರುದ್ಧ ಗೋ ಬ್ಯಾಕ್ ಅಂತ ಚಳವಳಿ, ಅದೇ ಹೇಳದ್ನಲ್ಲ, ಇದೊಂದು ಹೊಸ ಪದ ಹಿಡ್ಕೊಂಬಿಟ್ಟವ್ರೆ, ಗೋ ಬ್ಯಾಕ್ ಅಂತ. ಅವತ್ತು ಸ್ವಾತಂತ್ರ್ಯ ಚಳವಳಿನಲ್ಲಿ ಗೋ ಬ್ಯಾಕ್ ಅಂತ ಮಾಡಿದಾಗ ಚಳವಳಿನ ನಾವು, ಅವತ್ತಿದ್ದ ಬ್ರಿಟಿಷರ ವಿರುದ್ಧದ ಆವೇಶನೂ ಈ ಪ್ರಮಾಣದಲ್ಲಿ ಇತ್ತೋ ಇಲ್ವೋ ಗೊತ್ತಿಲ್ಲಪ್ಪ. ಇದು ಗೋ ಬ್ಯಾಕ್, ಏನು ಗೋ ಬ್ಯಾಕ್ ಆಗ್ಬಿಟ್ಟಿದೆ ಈಗ. ಎಲ್ಲ ಗೋ ಬ್ಯಾಕ್ಗಳೇ. ಇವನಿಗೆ ಕೊಡ್ದಿದ್ರೆ ಅವ್ನು 100 ಜನನ ಕರ್ಕೊಂಬಂದು ಗೋ ಬ್ಯಾಕು, ಅವನಿಗೆ ಕೊಡ್ದಿದ್ರೆ ಇವ್ನು 100 ಜನನ ಕರ್ಕೊಂಬಂದು ಗೋ ಬ್ಯಾಕು. ಅವನಿಗೆ ಕೊಟ್ಟರೆ ಇವನು ಬಾವುಟ ಹಿಡ್ಕೊಂಡು ಇವರು ಬೇಡ ಅಂತ, ಇವನು ಕೊಟ್ಟರೆ ಅವನ ಕಡೆಯಿಂದ 100 ಜನ ಬಂದು ಇವರು ಬೇಡ, ಇಡೀ ಕ್ಷೇತ್ರದ ಭಾವನೆನೇ ಏನೋ ಅನ್ನೋ ಥರ ಪೊಸಿಷನ್ನು. ಉಡಾಪೆಗಳು ಸುಮ್ಮನೆ ಎಲ್ಲವೂ ವೇಸ್ಟು. ಯಾರೋ ಒಬ್ರು ಕೊಟ್ಟ ಕಡೆ ಮುಗಿಸ್ರಿ, ಪ್ರಾಣ ತಿನ್ಬೇಡಿ ನಮ್ಮದು. ಕ್ಷೇತ್ರದಲ್ಲಿ ಒಮ್ಮತ ನಿರ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಸಹಜವಾಗಿಯೇ ರಾಜ್ಯದಲ್ಲೂ ಸಹ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದೇ ಇದೆ. ನಿನ್ನೆ ಸಭೆಯಲ್ಲಿ ಏನ್ ನಡೆದಿದೆ ಎಲ್ಲೋ ಕೂಡ ಬಹಿರಂಗ ಪಡಿಸೋದಕ್ಕೆ ಆಗೋದಿಲ್ಲ. ಈಗ ಏನೇ ಚರ್ಚೆಗಳು ಆದ್ರೂ ಸಹ ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಡೀತಕ್ಕಂಥ ಸಭೆಯಲ್ಲಿ ಎಲ್ಲೋ ಕೂಡ ಅಂತಿಮ ಗೆಲ್ಲುವಂತ ಒಂದು ಮಾನದಂಡದಲ್ಲಿ ಈ ಸರಿ ಟಿಕೆಟ್ಗಳನ್ನ ಕೊಟ್ಟಿದ್ದಾರೆ. ಇನ್ನೂ ನಡೀತಾ ಇದೆ, ಇನ್ನು ಕೋಲಾರದ್ದು ಏನು ಫೈನಲೈಸ್ ಆಗಿಲ್ಲ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ, ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಟಿಮೇಟ್ ಆಗಿ ಆಲು ಜನರಂತೆ ಕೆಲಸ ಮಾಡ್ತೀವಿ ನಾವು. ಹೊಂದಾಣಿಕೆಯಲ್ಲಿ ಯಾವುದೇ ರೀತಿ ನಾನು ಯಾವತ್ತೂ ಚಮಚಾಗಿರಿ ರಾಜಕಾರಣಿ ಮಾಡೋನಲ್ಲ, ಅಡ್ಜಸ್ಟ್ಮೆಂಟ್ ಗಿರಾಕಿನೂ ಅಲ್ಲ, ಬಕೆಟ್ ಹಿಡಿಯೋನು ಅಲ್ಲ. ಇವತ್ತು ನಮ್ಮ ವರಿಷ್ಠ ಇನ್ನೂ 2 ದಿನ ಸಮಯ ಇದೆ. ಅಲೋಕು ಕೊಟ್ಟರೆ ಖಂಡಿತವಾಗಿ ಕೂಡ ಗೆಲ್ಲಿಸ್ತಾರೆ ಪಕ್ಷಾತೀತವಾಗಿ. ವರಿಷ್ಠರು ಅಕಸ್ಮಾತ್ ಬೇರೆ ಬೇರೆ ಕಾರಣಗಳಿಂದ ಮಂಡ್ಯ ವಿಚಾರ ನಾನು ಅಲ್ಲೇ ಡೆಲ್ಲಿಲೇ ಹೇಳಿದ್ದೆ, ಒಂದಷ್ಟು ಡಿಸ್ಕಷನ್ಸ್ ಮಾಡಿದ್ವಿ. ಇನ್ನು ಯಾವುದೇ ಅಂತಿಮ ನಿರ್ಧಾರ ಆಗಿಲ್ಲ ಅಂತಾನೆ ನನಗಿರೋ ಮಾಹಿತಿ, ಅದನ್ನೇ ನನಗೆ ಅವ್ರು ಕನ್ವೆ ಮಾಡಿದ್ರು. ಬೇರೆ ಅವರು ಆ ರೀತಿಯ ಒಂದು ಸಲಹೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಮೊದಲಿಂದ ನಾನು ಬೆಂಗಳೂರು ನಾರ್ತ್ಗೂ ನಾನು ಬೇಡ ಅಂದವಳು, ಚಿಕ್ಕಬಳ್ಳಾಪುರ್ಗೆ ನಾನು ಯಾಕೆ ಹೋಗಲಿ ಮಂಡ್ಯ ಬಿಟ್ಟು. ನನ್ನದೇನಿದ್ರು ರಾಜಕೀಯ ಮಾಡಿದ್ರೆ ದಟ್ಸ್ ಎ ಫೇರ್ ಕಾಮೆಂಟ್. ಅದು ಬೆಂಗಳೂರು ನಾರ್ತು ಬೇಡ ಅಂತ ಅವ್ರಿಗೆ ಆಫರ್ ಕೊಟ್ಟಿದ್ರೆ, ಬೇಡ ಅಂತಂದಾಗ ಚಿಕ್ಕಬಳ್ಳಾಪುರಕ್ಕೆ ಯಾಕೆ ಹೋಗ್ಬೇಕು? ಯಾಕಂದರೆ ಸುಮಲತಾ ಅವ್ರದ್ದು ಚಿಕ್ಕಬಳ್ಳಾಪುರದ್ದು ನೇರವಾದಂತಹ ಕನೆಕ್ಷನ್ಸ್ ಏನಲ್ಲ. ಆಮೇಲೆ ಅರ್ಬನ್ ಕಾನ್ಸ್ಟಿಟ್ಯೂಯನ್ಸೀಸ್ ಅಲ್ಲಿ ಹೊಸೊಬ್ಬರಾಗಿ ಬಂದು ಅಡಾಪ್ಟ್ ಆಗೋದು ಸುಲಭ, ರೂರಲ್ ಕಾನ್ಸ್ಟಿಟ್ಯೂಯನ್ಸೀಸ್ ಅಲ್ಲಿ ಅದಷ್ಟು ಸುಲಭ ಅಲ್ಲ ಕೆಲವು ಸರಿ. ಯಾಕಂದರೆ ಈಗ ಬೆಂಗಳೂರು ನಾರ್ತ್ಗೆ ಸಾಂಗ್ಲಿಯಾನ ಬಂದು ನಿಲ್ಲೋದು, ಈ ಥರ ಎಲ್ಲ. ಅಥವಾ ಎಲ್ಲಿಂದ ಈಗ ಚಿಕ್ಕಮಂಗ್ಳೂರು ಚಂದ್ರೇಗೌಡರು ಮನೆ ನಾರ್ತಲ್ಲೇ ಇತ್ತು ಅಂತಾದ್ರೂ ಮೂಲ ಚಂದ್ರೇಗೌಡರು ನಾರ್ತ್ ಅಲ್ಲ ಅಂತ ಅನ್ಬೋದಿತ್ತು ಯಾರು ಬಂದು ಗೆದ್ರು. ಸದಾನಂದ ಗೌಡರು ಮನೆ ನಾರ್ತಲ್ಲೇ ಇದೆ, ಅದರ ಮೂಲ ಅಲ್ಲ. ಅವರು ಆ ಕಡೆ ಪುತ್ತೂರಿನವರು, ಅಲ್ಲಿಂದ MLA ಆಗಿದ್ದವರು, ಅವ್ರವ್ರ ಮೂಲ ಅಲ್ಲಿ ಅಂತ. ಆದರೆ ಅಡಾಪ್ಟ್ ಆಗ್ಬೋದು ಸಿಟೀಸಲ್ಲಿ.
ಅನ್ಲೈಕ್ ರೂರಲ್. ಹಾಗಾಗಿ ಅವ್ರು ಹೇಳ್ತಿರೋದು ಸರಿ, ಮಂಡ್ಯ ಬಿಟ್ಟು ನಾನು ಹೋಗಲ್ಲ, ನಾನು ಚಿಕ್ಕಬಳ್ಳಾಪುರಕ್ಕೆ ಯಾಕೆ ಹೋಗ್ಲಿ ನಾರ್ತ್ ಬೇಡ ಅಂದರೆ ಅಂತ. ಗೊತ್ತಿಲ್ಲ ಅದು ಏನು ತೀರ್ಮಾನ ಮಾಡ್ತಾರೋ ಈ BJPನವರು. ಮತ್ತು ಅಶೋಕ್ ಹೇಳ್ದಂಗೆ ಗೆಲ್ಲುವ ಮಾನದಂಡ ಇಟ್ಕೊಂಡು ಕೊಟ್ಟಿದ್ದಾರೆ, ಸೋಲೋ ಮಾನದಂಡಲ್ಲೂ ಟಿಕೆಟ್ ಕೊಡ್ತಾರಾ? ಹಂಗೂ ಇರುತ್ತೆ. ಹಾಗೂ ಇದೆಯಾ? ನನಗೆ ಗೊತ್ತಿರಲಿಲ್ಲ ಇದು ಐಡಿಯಾ. ಎಲ್ಲವನು ಗೆಲ್ಲೋ ಮಾನದಂಡಕ್ಕೆ ಟಿಕೆಟ್ ಕೊಡಬೇಕು, ಅದೇ ಅವ್ರ ಉದ್ದೇಶ. ನನಗೆ ಗೊತ್ತು ಪೊಲಿಟಿಕ್ಸಲ್ಲಿ ಸೋಲೋ ಮಾನದಂಡದಲ್ಲೂ ಟಿಕೆಟ್ ಕೊಡ್ತಾರೆ ಅಂತ, ಅವನನ್ನು ಮುಗ್ಸಕ್ಕೆ. ಆ ಥರದ್ದು ಒಂದು ಹಂಗೂ ಇದೆ ಸ್ಕೀಮು. ಎಸ್, ಬಿಜೆಪಿಗೆ ಬಂಡಾಯ ರಾಜಕೀಯ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈಶ್ವರಪ್ಪ ಶಿವಮೊಗ್ಗದಿಂದ ಬಂಡಾಯ ಸ್ಪರ್ಧೆ ನಿಶ್ಚಿತ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಬೆಂಬಲಿಗರ ಸಭೆ ಕೂಡ ನಡೆಸಿದ್ದಾರೆ. ಅತ್ತ ಕೊಪ್ಪಳದ ಟಿಕೆಟ್ ವಂಚಿತ ಸಂಗಣ್ಣ ಕರಡಿ ಅವರು ಬಂಡಾಯವಾಗಿ ಸ್ಪರ್ಧೆ ಮಾಡೋದ್ರ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದಾರೆ. ಅವರ ತೀರ್ಮಾನ ಕೂಡ ನಾಳೆ ಪ್ರಕಟ ಆಗುತ್ತೆ. ಅತ್ತ ನೋಳಂಬ ಲಿಂಗಾಯತರಿಗೆ ಯಡಿಯೂರಪ್ಪ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಅಂತ ಮಾಜಿ ಮಂತ್ರಿ ಮಾಧುಸ್ವಾಮಿ ಗರಂ ಆಗಿದ್ದಾರೆ. ಸೋಮಣ್ಣಗೆ ಟಿಕೆಟ್ ಕೊಟ್ಟಿರೋದಕ್ಕೂ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆದರೆ ಪಕ್ಷ ಬಿಡುವ ಬಗ್ಗೆ ಚಿಂತನೆ ನಡೆಸಿಲ್ಲ, ಕಾಂಗ್ರೆಸ್ನ ಪ್ರಮುಖರು ಸಂಪರ್ಕಿಸಿಲ್ಲ. ಯಡಿಯೂರಪ್ಪ ಮೊದಲು ನಮ್ಮೊಂದಿಗೆ ಮಾತನಾಡಲಿ, ಆಮೇಲೆ ಮಿಕ್ಕಿದ್ದೆಲ್ಲ ಅಂತ ಹೇಳಿದ್ದಾರೆ. ಇನ್ನು ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡರ ವಿಚಾರದಲ್ಲೂ ಕೂಡ ಸಸ್ಪೆನ್ಸ್ ಮುಂದುವರೆದಿದೆ. ನಾಳೆ ಸುದ್ದಿಗೋಷ್ಠಿ ನಡೆಸುತ್ತಾರೆ. ಈ ಮಧ್ಯೆ ಅತೃಪ್ತರ ಜೊತೆಗೆ ಮಾತನಾಡುವುದಾಗಿ ಯಡಿಯೂರಪ್ಪ ತಿಳಿಸಿದ್ದಾರೆ. ಅದರಂತೆ ಇಂದು ಸಂಜೆ 3 ಬಾರಿ ಮಾಧುಸ್ವಾಮಿಗೆ ಕರೆ ಮಾಡಿದ್ದಾರೆ ಬಿಎಸ್ವೈ. ಆದರೆ ಅವರು ನೋ ರೆಸ್ಪಾನ್ಸ್, ಮಾತಾಡಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಸಂಧಾನ ವಿಫಲ. ದೊಡ್ಡವ್ರು ಫೋನ್ ಮಾಡ್ಬಿಡ್ತಾರೆ, ಈ ಪಾರ್ಟಿ ನಮ್ಮ ತಾಯಿ ಅಂತ ದೊಡ್ಡವ್ರು ಹೇಳಿದ ಮೇಲೆ ವಾಪಸ್ ತಗೊಂಡ್ಬಿಡ್ತಾರೆ. ಇಲ್ಲ, ನಾನು ಯಾವುದೇ ಕಾರಣಕ್ಕೆ ನಿಲ್ತೀನಿ, ಗೆಲ್ಸಕ್ಕೆ ಆಶೀರ್ವಾದ ಮಾಡಿ ಅಂದೆ. ಆ ಕುಟುಂಬದ ರಾಜಕಾರಣ ಕರ್ನಾಟಕದಲ್ಲಿರೋದ್ರಿಂದ ಮೋದಿ ಅಲ್ಲಿ ಹೋರಾಟ ಮಾಡ್ತಾರೆ, ಕರ್ನಾಟಕ ರಾಜ್ಯದಲ್ಲಿ ನಾವು ಹೋರಾಟ ಮಾಡ್ತೀವಿ ಕುಟುಂಬದ ವಿರುದ್ಧ. ರಾಘವೇಂದ್ರ ಅವರನ್ನು ಸೋಲಿಸಿ ಗೆದ್ದ ತಕ್ಷಣ ಬಿಜೆಪಿ ಮತ್ತು ನಾನು ಹೋಗನೆ. ಯಾತಕ್ಕೆ ನನ್ನ ಸುಮ್ಮನಿದ್ದವನ್ನ ಮನೇಲಿದ್ದವನ್ನ ಕರ್ಕೊಂಡು ಹೋಗಿ ನಿಲ್ಲೇಬೇಕು ಅಂತೇಳಿ ಈ ರೀತಿ ಅವಮಾನ ಮಾಡಕ್ಕೆ ಏನ್ ಕಾರಣ? ಯಡಿಯೂರಪ್ಪನವರು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಹೋಗ್ತಾವ್ರೆ. ಬರೀ ನನಗೊಬ್ನಿಗೆ ಮೋಸ ಮಾಡಲ್ಲ, ಇಡೀ ನಮ್ಮ ಸಮಾಜಕ್ಕೆ, ನೊಳಂಬೆ ವೀರಶೈವ ಸಮಾಜಕ್ಕೆ ಮೋಸ ಮಾಡೋರೆ. ನಾನೇ 4-5 ಬಾರಿ ಕಾಲ್ ಮಾಡಿದ್ದೇನೆ, ಮಾತನಾಡಿದ್ದೇನೆ. ಕರಡಿ ಸಂಗಣ್ಣ ಅವರು ನಮ್ಗೆ ಇಷ್ಟವಂತ ಪಕ್ಷದ ಮುಖಂಡರು, ಯಾವ ಕಾರಣಕ್ಕೂ ಆ ರೀತಿ ಒಂದು ನಿರ್ಧಾರ ತಗೊಳ್ಬಾರ್ದು. ಅಲ್ರೈಟ್, ಇಲ್ಲ ಇರ್ಬೋದು. ಒಂದು ಟಿಕೆಟ್ನ ಒಬ್ಬ ಅಭ್ಯರ್ಥಿಗೆ ಕೊಡದ ಕೂಡಲೇ ಅದು ಸಮಾಜಕ್ಕಾದ ಅವಮಾನ ಅಂತಲ್ಲ. ಹಂಗಲ್ಲ, ಇವ್ರಿಗೆ ಯಾಕೆ ಹೇಳಿದ್ರು ಏನು ಹೇಳಿದ್ರು ಅದನ್ನು ಯಡಿಯೂರಪ್ಪನವ್ರು ಉತ್ತರ ಕೊಟ್ಕೋಬೇಕು, ಪ್ರಾಮಿಸ್ ಮಾಡಿದ್ರು. ಯಾಕಂದ್ರೆ ಈಗ ಅದು ಬಂದಿರೋದು ಅದೇ, ಮಾಧುಸ್ವಾಮಿನ ಸುಮ್ಮನೆ ಕೂತಿದ್ದೆ ಯಡಿಯೂರಪ್ಪನವ್ರು ಬಂದ್ರು ಅಂತಾರೆ, ಸದಾನಂದ ಗೌಡ ನಾನು ಸುಮ್ಮನೆ ಕೂತಿದ್ದೆ ಯಾರೋ 3 ಜನ ಮಹಾನ್ ನಾಯಕರು ಬಂದು ನನಗೆ ಎಪ್ಸಿದ್ರು ಅಂತಾರೆ ಅಲ್ವಾ? ಹಂಗೆ ಅದು. ಹಂಗಾಗಿ ಅದಕ್ಕೆಲ್ಲ ಯಡಿಯೂರಪ್ಪನವರ ಉತ್ತರ ಕೊಟ್ಕೊಳ್ಳಿ, ನಮಗೆಲ್ಲ ಸಂಬಂಧ. ಬಟ್ ನನಗೆ ಈಶ್ವರಪ್ಪನವ್ರದ್ದು ಒಂದು ಅರ್ಥ ಆಗಿಲ್ಲ. ಕುಟುಂಬ ರಾಜಕಾರಣ ಅಪೋಸ್ ಮಾಡೋದು ಸರಿ ಇದೆ, ದಟ್ ಕಾನ್ಸೆಪ್ಟ್ ವೈಸ್ ಇಟ್ಸ್ ವೆರಿ ಗುಡ್. ಅದು ಗುಡ್ ಕಾನ್ಸೆಪ್ಟ್. ಅದು ಅಂದರೆ ಕುಟುಂಬ ರಾಜಕಾರಣಕ್ಕೆ ಜಾಗ ಕೊಡಬಾರ್ದು, ಬಲಿ ಹಾಕ್ಬೇಕು ಸಿಕ್ಕಿದ ಕಡೆ ಅಂತ, ಕರೆಕ್ಟ್ ಅದು ಸರಿ. ಬಟ್ ನೀವು ಟಿಕೆಟ್ ಕೇಳ್ತಿರೋದು ಕುಟುಂಬದ ಒಳಗಡೆನೆ ತಾನೇ. ಹಾವೇರಿನಲ್ಲಿ ಇಫ್ ಯು ಆರ್ ಆಸ್ಕಿಂಗ್ ಎ ಟಿಕೆಟ್ ಫಾರ್ ಎನ್ ಆರ್ಡಿನರಿ ವರ್ಕರ್ ಯು ವುಡ್ ಹ್ಯಾವ್ ಬೀನ್ ಎ ಟ್ರೂ ಹೀರೋ. ಹಾಗಲ್ವಲ್ಲ, ಅಲ್ಲೂ ನೀವು ಮಗನಿಗೆ ಕೇಳ್ತಿರುತ್ತಾನೆ. ಎಸ್, ಬೆಂಗಳೂರು ಗ್ರಾಮಾಂತರದಲ್ಲಿ ಕುಕ್ಕರ್ ಹಂಚ್ತಿರೋ ಆರೋಪ ಏನು ಹೊಸದ? ಅದು ನಮ್ಮ ಕ್ಷೇತ್ರಗಳಲ್ಲಿ ಕುಕ್ಕರ್ ಹಂಚೋದು ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಅಂತ. ಅಂದ್ರೆ ಎಕ್ಸಸ್ ಪ್ರೊಡಕ್ಷನ್ ಅಲ್ಲಿ ಇರಬೇಕು ಕುಕ್ಕರ್ಗಳು, ಫ್ಯಾಕ್ಟ್ರಿನಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗಿರ್ಬೇಕಪ್ಪ. ಏನು ಮಾಡೋಣ, ಅದಕ್ಕೆ ಇಟ್ಕೊಳಕ್ಕಾಗತ್ತಾ ಮನೆ ಒಳಗಡೆಗೆ? ಇನ್ನು ಕೇಳಿ ಬಂದಿತ್ತು ಈಗ ರಾಮನಗರದ ದ್ಯಾವರಸೇಗೌಡನ ದೊಡ್ಡಿ ಅಲ್ಲಿ 10,000ಕ್ಕೂ ಹೆಚ್ಚು ಸೀರೆನ JDS ಕಾರ್ಯಕರ್ತರು ಪತ್ತೆ ಹಚ್ಚಿ ಸೀಸ್ ಮಾಡಿ ಅದನ್ನೆಲ್ಲ ಎಲ್ಲ ಒಪ್ಪಿಸಿದಾರಂತೆ. ಮತ್ತು ಅದ್ರದ್ದೇನೋ ನಿಖಿಲ್ ಕುಮಾರಸ್ವಾಮಿ ಅದರದ್ದೇನೋ ವಿಡಿಯೋ ಎಲ್ಲ ರಿಲೀಸ್ ಮಾಡಿದಾರಂತೆ. ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. DCM ಹೇಳ್ತಾರೆ, ಯಾವಾಗಲೂ ಹಬ್ಬ ಹರಿದಿನಕ್ಕೆ ಕುಕ್ಕರ್ ಸೀರೆ ಕೊಟ್ಟಿರ್ತೀವಿ, ಹಳೆ ವಿಡಿಯೋ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ. ಇನ್ಮೇಲೆ ವಿಡಿಯೋ ಡೇಟಲ್ಲಿ ಮಾಡ್ರಪ್ಪ. ನಮ್ಮದು ಲೋಕಲ್ ಶಾಸಕರಿದಲ್ಲ, ರಂಜಾನ್ ಪ್ರಯುಕ್ತ ಹಂಚಿರಬೇಕು, ಅವ್ರ ನೀತಿ ಸಂಹಿತೆ ಗೊತ್ತಾಗಿಲ್ಲ ಅಂತ. ಹಂಗೆ ಅನ್ನೋಕ್ಕಾಗಲ್ಲ. ಅವ್ರು ಹಂಚಿದ್ರೆ ಅದು ರಾಂಗು. ಹಬ್ಬಗಳಿಗೆ ಕೊಡೋದು ನಾನು ನೋಡಿದ್ದೀನಿ ಕ್ಷೇತ್ರಗಳಲ್ಲಿ. ಬಟ್ ರಂಜಾನ್ಗೋಸ್ಕರ ಅವ್ರು ಹಂಚಿಬಿಟ್ರು ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ ಅದು ರಾಂಗ್. ಅದು ಗೊತ್ತಾಗಿಲ್ಲ ಅಂತ ಹೇಳಕ್ಕೆ ಬರಲ್ಲ. ಒಬ್ಬ ಶಾಸಕ ನೀತಿ ಸಂಹಿತೆ ಬಂದ ಮೇಲೆ ಮಾಡಿದ್ದಾರೆ, ಅದೆಲ್ಲ ಅವ್ರಿಗೆ ಗೊತ್ತಿರಲೇಬೇಕು. ಮತ್ತು ಹೆಣ್ಮಕ್ಳು ಅಷ್ಟೇ, ಸೀರೆ ಅಕಸ್ಮಾತ್ ಕಂತು ಕೊಟ್ಟರೆ ಒಂದ್ಸರಿ ಫಸ್ಟ್ ನೀರಿಗೆ ಹಾಕಿ ನೋಡಿ ಅದೇನು ದಕ್ಕಲ್ವಾ ಅಂತ. ಕ್ವಾಲಿಟಿ, ಯಾಕಂದರೆ ನಮಗಂತೂ ಮಾನ ಮರ್ಯಾದೆ ಇಲ್ಲ, ಸೀರೆ ಇಸ್ಕೊಳ್ಳೋದ್ರಲ್ಲಿ ಇಸ್ಕೊಂಡ್ಬಿಡ್ತೀವಿ. ಯಾಕಂದರೆ ಐ ಡೋಂಟ್ ನೋ, ನನಗಿದು ಅರ್ಥನೇ ಆಗಿಲ್ಲ. ಗಂಡ ತೆಕ್ಕೊಡು ಅಂತಾನೋ ಅಥವಾ ತಂದೆ ತೆಕ್ಕೊಡು ಅಂತಾನೋ ಅಥವಾ ಮಕ್ಕಳ ತಾಯಿಗೆ ತೆಕ್ಕೊಡಬೇಕಾದ್ದು ಸರಿಯಾದ ರೀತಿ. ಯಾವನೋ ಕೊಡ್ತಾರಂತೆ ಸೀರೆ, ಹೆಣ್ಣು ಮಕ್ಕಳು ರೊಚ್ಚಿಗೆದ್ದು ನೀನು ಯಾವ ನನಗೆ ಸೀರೆ ಕೊಡೋಕ್ಕೆ ಅಂತೇಳಿ ಊರ ಮಧ್ಯದಲ್ಲಿ ಕಟ್ಟೆ ಮೇಲೆ ಹಾಕ್ಬಿಟ್ಟು ಬೆಂಕಿ ಹಾಕ್ಬೇಕು ಅದಕ್ಕೆ.
ಹೆಣ್ಮಕ್ಳು. ಅದು ಯಾಕೆ ಅದು ನೀರಿಗೆ ಹಾಕಿ ನೋಡಿ ಒಂದ್ಸರಿ ನಿಂತ್ಕೊಳ್ಳತ್ತೋ, ಒಂದು ಕಾಲು ಮೊಳಕ್ಕೆ ಅರ್ಧ ಮೊಳಕ್ಕೆ ಅಟ್ಲೀಸ್ಟು ಬಂಡವಾಳ ಗೊತ್ತಾಗ. ಹಾಂ. ಇನ್ನು ನಾನೇ ಸಾಕಿದ ಗಿಣಿ ನನ್ನನ್ನು ಹದ್ದಾಗಿ ಕುಕ್ಕಿದೆ ಅಂತ ಕುಮಾರಸ್ವಾಮಿ ಹೇಳಿದಕ್ಕೆ ಬಾಲಕೃಷ್ಣ ರಾಜಕೀಯಕ್ಕೆ ಬರೋಕ್ಕೆ ಮೊದಲೇ ನಾನು MLA ಆಗಿದ್ದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಆಲ್ ರೈಟ್. ಈ ಮಧ್ಯೆ ಮಂಜುನಾಥ್ ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಇವತ್ತು BJP ಆಫೀಸ್ಗೆ ಹೋಗಿದ್ರಂತೆ. ಹೊರ್ತು ಮೆಟೀರಿಯಲ್ ಜಪ್ತ ಆಗಿರ್ತಕ್ಕಂಥದ್ದು ನಿನ್ನೆ ರಾತ್ರಿ. ಇದು ಎಲ್ಲಿಂದ ಬಂತು? ಇದನ್ನ ಖರೀದಿ ಮಾಡಿರ್ತಕ್ಕಂಥದ್ದು NM ಗ್ರನೈಟ್ಸ್ ಅಂತಕ್ಕಂಥ ಒಂದು ಕಂಪನಿ. NM ಗ್ರನೈಟ್ಸ್ ನ ಬಹುಮುಖ್ಯ ಮಾಲೀಕರು ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು. ಇವರು ಖರೀದಿ ಮಾಡಿರ್ತಕ್ಕಂಥದ್ದು ಇವರ ಕಂಪನಿ ಮೂಲಕ. ಯಾವ ರೀತಿ ಪಾರದರ್ಶಕತೆಯಿಂದ ಚುನಾವಣೆಗಳು ನಡೀಬೇಕು ರಾಜ್ಯದಲ್ಲಿ, ಇವತ್ತು ನಡೀತಾ ಇಲ್ಲ. ಈ ಚುನಾವಣೆ ಬರೋದು ಹೋಗೋದು ಸಹಜ. ಒಂದು ಆರೋಗ್ಯಕರ ಸ್ಪರ್ಧೆ ಆಗಬೇಕು. ಈ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಅದರ ನಿಜವಾದ ಒಂದು ಅರ್ಥ ಇರಬೇಕು. ನಾವು ಹಬ್ಬಗಳು ಮಾಡ್ತಾ ಇರ್ತೀವಿ, ಬೇರೆ ಬೇರೆ ಕಾರ್ಯಕ್ರಮ, ಮದುವೆ ಮುಂಜಿಗಳಿಗೆಲ್ಲ ಹಿಂದೆ ಎಲ್ಲ ಬೇಕಾದಷ್ಟೆಲ್ಲ ಮಾಡಿದೀವಿ. ನಾವೇನು ಸಹಾಯ ಜನರಿಗೆ ಎಲ್ಲ ಬೇಕಾದಷ್ಟು ಮಾಡಿದ್ವಿ. ಹಳೆ ಫೋಟೋಗಳು ಇಟ್ಕೊಂಡು ಕೊಡ್ತಾ ಇರ್ಬೋದು ಅಷ್ಟೇ. ನನ್ನ ಮಗಳು ಮದುವೆ ಮಾಡಿದೆ, ಎಲ್ಲರಿಗೂ ನಾನು ಸೀರೆ ಬಟ್ಟೆ ಕೊಟ್ಟೆಪ್ಪ. ರಂಜಾನ್ಗೆ ಮೊದಲಿಂದನೂ ಅಲ್ಲಿ ಮುಸ್ಲಿಮಾನ್ ಬಾಂಧವರಿಗೆ ಸ್ವಲ್ಪ ಬಟ್ಟೆ ಗಿಟ್ಟೆ ಕೊಡಿಸೋದು ಆ ಲೋಕಲ್ MLA ಮೊದಲು ಒಂದು ಪದ್ಧತಿ ಇಟ್ಕೊಂಡು ಬಂದಿದ್ರು. ಈಗ ಎಲೆಕ್ಷನ್ ಅವ್ಗಿಂತ ಗೊತ್ತಿಲ್ಲ, ಎಲೆಕ್ಷನ್ ಕೂಡ ಬಂತು. ಅವ್ರ ಚುನಾವಣೆ ಬರೋದಕ್ಕಿಂತ ಮುಂಚೆನೇ ನಾನು BJPಯಿಂದ MLA ಆಗಿದ್ದೆ. ಅವ್ರು ಮುಖ್ಯಮಂತ್ರಿ ಆದ ತಕ್ಷಣ ಬಾರ ಇಲ್ಲಿ BDA ಚೇರ್ಮನ್ ಮಾಡ್ತೀನಿ ಇನ್ನ ಅಂತ ಅಂದರು. BDA ಚೇರ್ಮನ್ ಮಾಡಿಲ್ಲ, ಆಮೇಲೆ ಮಂತ್ರಿ ಮಾಡಿದ್ರು. ಪಾಪ ಅವರೇ ನಾನು ಸಾಕಿದ್ದು. ಆಯಿತು, ಅದೇನೋ ಮಾಡ್ಕೊಳ್ಳಿ. ಬಟ್ ಈ ಸೀರೆ ವ್ಯವಹಾರಕ್ಕೆ ಒಂದು ಸ್ವಲ್ಪ ಹೆಣ್ಣು ಮಕ್ಕಳು ನೀವು ರೊಚ್ಚಿಗೆ ಹೇಳ್ಬೇಕಪ್ಪ. ಇಲ್ದಿರ ಮರ್ಯಾದೆ ಇಲ್ಲ. ಈಗ ಅವ್ರು ಹೇಳ್ದಂಗೆ DK ಶಿವಕುಮಾರ್ ಮಗಳ ಮದುವೆನಲ್ಲಿದ್ದು ಅದು ಬೇರೆ. ಇದೇನಿದು ಚುನಾವಣೆ ಟೈಮಲ್ಲಿ ಹೋಗ್ಬಿಟ್ಟು ಸೀರೆ ಇಸ್ಕತ್ತೀನಿ ಅದು ಇಸ್ಕತ್ತೀನಿ ಅಂತ. ಗಂಡಸರು ಹೆಂಗಸರು ಇಬ್ಬರು ಮನೇಲಿ ಕುತ್ಕೊಂಡು ಮಾತಾಡಿ ಒಂದು ತೀರ್ಮಾನಕ್ಕೆ ಬನ್ನಿ. ಇಬ್ಬರು ಸೇರಿಬಿಟ್ಟು ಬೇರೆ ಹೆಂಗಸರನ್ನು ಕರ್ಕೊಂಬಂದು ಊರು ಮಧ್ಯ ಕಟ್ಟೆಗಿಟ್ಬಿಟ್ಟು ಬೆಂಕಿ ಹಾಕೋಣ ಅಂತ. ಅದು ಬಿಟ್ಬಿಟ್ಟು ಅದಕ್ಕೆ ಹೋಗ್ತದೆ. ಅದು ನೀರಿಗೆ ಹಾಕಿ ನೋಡಿ, ಒಂದು ಕಾಲಡಿ ನಿಂತ್ಕೊಳ್ಳಲ್ಲ, ನೆಟ್ಟಿಗೆ ಬ್ಲೌಸ್ ಹೊಲ್ಸಕ್ಕೂ ಆಗಲ್ಲ ಆಮೇಲೆ.